Hi sir, Dhanakara. Welcome. Hi sir, Dhanakara. ನಮಸ್ಕಾರ. ವೆಲ್ಕಮ್. ನನ್ನ ಹೆಸರು ಧನುಷ್ ಅಂತ. ಸಾಕ್ತಾ ಇರೋದು ಬಂದು ಮಾರ್ವಾಡಿ ಅಂತ. ಈಗ ನಮ್ಮ ಚಾನಲ್ ಅಲ್ಲಿ ಫಸ್ಟ್ ಟೈಮ್ ಕುದುರೆ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿರೋದ್ರಿಂದ ಯಾವ ತಳಿ ಉಳ್ಕೊಂಡಿದೆ, ಮುಂಚೆ ಎಷ್ಟಿತ್ತು ನಿಮ್ಗೆ ಗೊತ್ತಿರೋದು ಸ್ವಲ್ಪ ಹೇಳಿ. ಸೊ ಬೇಸಿಕಲಿ ಈಗ ನಮ್ಮ ಇಂಡಿಯಾದಲ್ಲಿ ಜನಕ್ಕೆ ಗೊತ್ತಿರೋದು ಅಂದ್ರೆ ಫಸ್ಟ್ ಕುದುರೆ ಅಂತ ಗೊತ್ತಿರೋದು ರೇಸ್ ಕುದುರೆ ಮಾತ್ರ. ತರೋ ಬ್ರೀಡ್ಸ್ ಅಂತಾರೆ. ಅದು ಬಂದಿದ್ದು ಬ್ರಿಟಿಷ್ ಅವರು ತಂದಿದ್ದು ನಮ್ಮ ದೇಶಕ್ಕೆ. ರೇಸ್ ಕುದುರೆ ತರೋ ಬ್ರೀಡ್ಸ್ ರೇಸಿಂಗ್ ಪರ್ಪಸ್ ಮತ್ತೆ ಯುದ್ಧಗಳಿಗೆ ಅಂತ ಅವಾಗ ಅವ್ರಿಗೆ ಈಸಿ ಆಕ್ಸೆಸ್ ಇರಬೇಕು ಅಂತ ಇಂಗ್ಲಿಷ್ ಕುದುರೆಗಳು ತಂದಿದ್ದು. ಈ ಒಂದು ನಾನು ತಿಳ್ಕೊಂಡಿರೋ ಕುದುರೆ ಬಗ್ಗೆ ಮುಂಚೆ ನಮ್ಮ ತಳಿಗಳೇನಿದ್ವು ಅವು ಲಾಯಲ್ ಆಗಿದ್ವು ರಾಜಂಗೆ. ಅವು ಒಬ್ಬರು ನಂಬ್ಕೊಂಬಿಟ್ರೆ ಲಾಯಲ್ ಆಗಿದ್ದು ಅವ್ರನ್ನೇ ಇದ್ ಮಾಡ್ತಿತ್ತು. ಬೇರೆಯವ್ರನ್ನ ಹತ್ತಿಸ್ತಾ ಇರಲಿಲ್ಲ, ಬೇರೆಯವ್ರಿಗೆ ಇದ್ ಮಾಡ್ಕೊಡ್ತಿರ್ಲಿಲ್ಲ, ಒಬ್ಬಂಗೆ ಅಟ್ಯಾಚ್ಮೆಂಟ್ ಜಾಸ್ತಿ ಇರ್ತಾ ಇತ್ತು. ಅದನ್ನ ಕಟ್ ಮಾಡಕ್ಕೋಸ್ಕರ ಬ್ರಿಟಿಷ್ ಅವರು ಅವ್ರು ತರೋರ್ ಬಿಟ್ಟು ತಂದು ಒಂಥರ ಈ HF ಜರ್ಸಿ ಬಂತಲ್ಲ ಹಸ್ಕೊಳ್ತಾರ ಒಂದು ಅನಿಮಲ್. ಎಕ್ಸಾಕ್ಟ್ಲಿ ಸೇಮ್ ರೀಸನ್. ನಮ್ದು ಏನಂದ್ರೆ ತುಂಬಾ ಲಾಯಲ್, ಒಬ್ರಿಗೆ ನಿಯತ್ ಜಾಸ್ತಿ ನಮ್ ಕುದುರೆಗಳು. ಮಾರ್ವಾಡಿ ಕಾಟೇವಾಡಿ ಅವ್ರದ್ದು ಕತ್ತಿಸ್ತಿರ್ಲಿಲ್ಲ, ಅವ್ರದ್ದು ಇದ್ ಮಾಡ್ತಿರಲ್ಲ, ಸಪೋರ್ಟ್ ಮಾಡ್ತಿರಲ್ಲ ಅಂತೆಲ್ಲ ನಮ್ಮ ದೇಶ ಬಿಡ್ನೆಲ್ಲ ಸ್ವಲ್ಪ ಹಾಳ್ ಮಾಡಿ ಅವ್ರು ತರೋ ಬಿಟ್ಟು ತಂದ್ರು ಅಂತ ಕೇಳ್ಪಟ್ಟೆ. ಹೌದು, ಅದ್ ನಿಜ. ಯಾಕಂದ್ರೆ ನಮ್ ಬ್ರೀಡ್ ಬಂದು ಒಬ್ರಿಗೆ ಲಾಯಲ್ ಇದ್ದಿದ್ದು, ಯುದ್ಧಕ್ಕೆ ಯೂಸ್ ಮಾಡ್ತಾ ಇದ್ರು ಕುದುರೆಗಳು. ಅವ್ರಿಗೆ ಏನಂದ್ರೆ ಸೋಲ್ಜರ್ಸ್, ಈ ಸೈನಿಕರು ಏನ್ ಬರ್ತಾ ಇದ್ರು, ಯಾರ್ ಬೇಕಾದ್ರೂ ಹತ್ಬೋದಾಗಿತ್ತು ಕುದುರೆ, ಯಾರ್ ಬೇಕಾದ್ರೂ ಇಳಿಬೇಕಾಗಿತ್ತು. ವೆಹಿಕಲ್ ತರ ಬೇಕಿತ್ತು. ಹೌದು, ನಮ್ ಕುದುರೆಗಳು ಏನಂದ್ರೆ ಆತರ ಒಗ್ಗಲ್ಲ. ಅದ್ರ ಹತ್ರ ಟೈಮ್ ಸ್ಪೆಂಡ್ ಮಾಡಿ ನೀವು ಒಂದ್ ಸ್ವಲ್ಪ ಅದನ್ನ ಮಾಲಿಶು ಇದು ಮಾಡ್ಕೊಂಡ್ರೆ ಮಾತ್ರ ಹೋಗ್ತಾ ಇದೆ. ಸೊ ಅವ್ರೇನ್ ಮಾಡೋದು, ನಮ್ ತಳಿ ಇದೇನಿದೆ ಮಾರ್ವಾಡಿ ಕಾಟೇವಾಡಿ ಸಿಂಧಿ ಅಲ್ಲ, ಇದೆಲ್ಲ ಅಗ್ರೆಸಿವ್ ಬ್ರೀಡು. ಅಂದ್ರೆ ಇದು ರೈಡಿಂಗಿಗೆ ಲಾಯಕ್ಕಿಲ್ಲ ಅಂತ ಹೇಳಿ ತಳ್ಳಿದ್ದು ಬ್ರೀಡ್ ಸೈಡ್ಗೆ ತಳ್ಳಿ ಅವ್ರದ್ದು ತರೋ ಬ್ರೀಡ್ಸ್ ತಂದು ಪ್ರಮೋಟ್ ಮಾಡಿ, ಬಟ್ ಈ ಕಮರ್ಷಿಯಲ್ ಆಗಿ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡೋದು ಲೇಟರ್ ಆನ್ ರೇಸಸ್ ಅಲ್ಲಿ. ಈಗ ನಿಮ್ಮ ಹತ್ರ ತೋರಿಸ್ಬನ್ನಿ ಸರ್ ನೋಡೋಣ. ಶೋರ್, ನನ್ನ ಹತ್ರ ಮಾರ್ವಾಡಿ ಇದೆ. ನಾನ್ ಬ್ರೀಡ್ ಮಾಡ್ತಾ ಇರೋ ಮಾರ್ವಾಡಿ ತಳಿ ಎಲ್ಲ ಸ್ಟಾಲಿಯನ್, ಮೇರ್ಸ್, ಫೋಲ್ಸ್ ಎಲ್ಲ ಇದೆ. ನಿಮ್ದೊಂದು ಸ್ಟಡ್ ಪಂಜಾಬಿ ತಂದಿರೋದು ಫೇಮಸ್ ಅಲ್ಲ? ಹೌದು, ಅಶೋಕ್ ಕಾಲಕಂಠ ಡೈರೆಕ್ಟ್ ಸೈರ್ ಅವನು. ಅದಕ್ಕೆ ಈಗ ಬಂದು 14 ವರ್ಷ ಆಗಿದೆ ಅವ್ರಿಗೆ. 14 ವರ್ಷ ಸ್ಟಾಲಿಯನ್ಗೆ. ಸರಿ ನೋಡೋಣ. ಈ ವಿಡಿಯೋಲಿ ನಿಮ್ಗೆ ಜಗತ್ತಲ್ಲಿ ಯಾವ ತರ ಕುದುರೆಗಳಿತ್ತು, ಇವಾಗ ಎಷ್ಟು ಉಳ್ಕೊಂಡಿದ್ದಾವೆ, ನಮ್ಮ ಇಂಡಿಯಾದಲ್ಲಿ ಎಷ್ಟಿದೆ ಅಂತೆಲ್ಲ ತೋರಿಸ್ಕೊಡ್ತೀನಿ. ಹಾಗೆ ಕುದುರೆಗಳನ್ನ ಯಾವ ತರ ನೋಡ್ಕೋಬೇಕು, ಅದಕ್ಕೆ ಟೈಮ್ ಏನೇನ್ ಮಾಡ್ಬೇಕು, ಯಾವ ತರ ಮಾಲಿಶ್ ಕೊಡ್ಬೇಕು, ಯಾವ ತರ ಫೀಡ್ ಕೊಡ್ಬೇಕು, ಯಾವ ಟೈಮ್ ಏನೇನ್ ಕೊಡ್ಬೇಕು ಅಂತೆಲ್ಲ ತೋರಿಸ್ಕೊಡ್ತೀನಿ. ಕುದುರೆಗೆ ಮೇನ್ ನೋಡ್ಬೇಕಾಗಿರೋದು ಕಾಲು. ಅಲ್ಲಿ ಆಳದ ಬಗ್ಗೆನೂ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ನಮ್ಮ ಕರ್ನಾಟಕದಲ್ಲಿ ಯಾವ ತರ ಕುದುರೆ ಆರಾಮಾಗಿ ಸಾಕೋಬಹುದು ಅಂತ ತೋರಿಸ್ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ. ಕುದುರೆ ಹೇಗ್ ತಗೋಬೇಕು, ಎಷ್ಟು ಬೆಲೆ ಆಗುತ್ತೆ, ಮತ್ತೆ ಎಲ್ಲಿಂದ ತರಬೇಕು, ಮತ್ತೆ ಯಾವ ತರ ನೋಡ್ಕೋಬೇಕು ಅಂತೆಲ್ಲ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ. ಇದ್ರ ಬಗ್ಗೆ ಹೇಳಿ ಸರ್. ಇವಳು ಬಂದು ಮಾಯಾ ಅಂತ, ಕಂಪ್ಲೀಟ್ ಜೆಟ್ ಬ್ಲಾಕ್. ಈ ಜೆಟ್ ಬ್ಲಾಕ್ ಸ್ಪೆಷಾಲಿಟಿ ಏನು ಅಂದ್ರೆ, ನಿಮ್ಗೆ 100 ಇಂದ 150 ಕುದುರೆಗೆ ಒಂದೇ ಕುದುರೆ ಈ ಕಲರ್ ಬರೋದು. ಜೆಟ್ ಬ್ಲಾಕ್ ಕಂಪ್ಲೀಟ್, ಒಂದು ಮಾರ್ಕಿಂಗ್ ಇಲ್ಲ. ಅಂದ್ರೆ ಹುಟ್ಟೋ 100-150 ಕುದುರೆಯಲ್ಲಿ ಒಂದ್ ಕುದುರೆಗೆ ಮಾತ್ರ ಈ ಕಲರ್ ಬರೋದು. ಸೊ ವೆರಿ ರೇರ್ ಕಲರ್ ಜೆಟ್ ಬ್ಲಾಕ್. ಇವಳು 2021 ಮೇಲ್ ಗಿಂತ ಸ್ವಲ್ಪ ಫೀಮೇಲ್ ಹೈಟ್ ಕಮ್ಮಿ ಬರ್ತದ? ಇಲ್ಲ, ಇವಳು ಈಗ ಇನ್ನು 4 ಕಲ್ಲಲ್ಲಿ ಇದೆ. ನೀವು ನೋಡಿದ್ರೆ ಇನ್ನೂ ಒಂದೂವರೆ ಇಂಚು ಬೆಳೆಯೋ ಚಾನ್ಸಸ್ ಇದೆ ಇವಳು. ಓಕೆ, ಸೊ ಗ್ರೋತ್ ಇದೆ. 4 ಕಲ್ಲ ಅಂದ್ರೆ ಎಷ್ಟು ವರ್ಷ ಆಗಿರುತ್ತೆ? 4 ಹಲ್ಲು ಅಂದ್ರೆ ಅಪ್ರಾಕ್ಸಿಮೇಟ್ 5 ವರ್ಷ. 5 ವರ್ಷ ಆಗಿದೆ. ಸೊ 6 ಬಂದು 6 ವರ್ಷಕ್ಕೆ ಆಗುತ್ತೆ. ಎಷ್ಟನೇ ವರ್ಷಕ್ಕೆ ಇಲ್ಲ ಎಷ್ಟು ಅಲ್ಲಿಗೆ ಮೇಟಿಂಗ್ ಮಾಡೋದು? ಫಸ್ಟ್ ಮೇಟಿಂಗ್ ನೀವು 2 teeth ಇಂದ 4 teeth ಆಗ್ತಾ ಇದಂಗ್ ಮಾಡ್ಬೋದು. 2 teeth ಇಂದ 4 teeth ಅಂದ್ರೆ 2 ನಿಮ್ಗೆ ಅಪ್ರಾಕ್ಸಿಮೇಟ್ 3 ವರ್ಷದಿಂದ 4 ವರ್ಷದೊಳಗೆ ಕ್ರಾಸಿಂಗ್ ಮಾಡಿಸ್ಬೋದು ಫಿಮೇಲ್ಸ್ಗೆ. 4 ವರ್ಷದ ಮೇಲೆ ಮಾಡಿದ್ರೆ ಇನ್ನೂ ಒಳ್ಳೇದು. ನಾವು ಹೌದು, ಲೆಂತ್ ಹೈಟ್ ಬೆಳೆದಿರತ್ತೆ. ನಾವು ಸ್ವಲ್ಪ ಇವಳಿಗೆ ಅರ್ಲಿನೇ ಮಾಡಿದ್ವಿ ಕ್ರಾಸಿಂಗ್, ಫಸ್ಟ್ ಕವರಿಂಗ್. ಸೊ ಅದು ಆಕ್ಸಿಡೆಂಟ್ ಅಲ್ಲಿ ಆಗಿದ್ದು ಕವರಿಂಗ್. ಸೊ ಫಸ್ಟ್ ಕವರಿಂಗ್ ಹಾಗಾಗಿತ್ತು. ಇವಳು 2021 ಕೊಯಮತ್ತೂರ್ ಶೋ ಚಾಂಪಿಯನ್. 2021 ಮಿಲ್ಕ್ ಟೀತ್ ಅಲ್ಲಿ ಕೊಯಮತ್ತೂರಲ್ಲಿ ನಡೆಯುತ್ತೆ ಶೋ, ತಮಿಳ್ನಾಡು ಅಲ್ಲಿ ಚಾಂಪಿಯನ್. ಇವಳು ಬಂದು ದಿಲ್ಶಾನ್ ಅಂತ ಇದೆ.
ನಾರ್ತ್ ಅಲ್ಲಿ ಕೇಳಿದ್ದೀನಿ. ರಾಜಸ್ಥಾನಲ್ಲಿ ಫುಲ್ ಸಿಂಗ್ ಅಂತ ಅವ್ರ ಹತ್ರ ಅದ್ರದ್ದು ಡೈರೆಕ್ಟ್ ಸೈರ್ ದಿಲ್ಶಾ ಅಂತ DNA ಅಪ್ರೂವ್ಡ್ ವಿತ್ ಮೈಕ್ರೋಚಿಪ್ ವಿತ್ ಪೇಪರ್ಸ್ ಇರೋದು. ಎಷ್ಟಾಗುತ್ತೆ ಸರ್ ಅಂತ ಆ ತರ ಕುದುರೆ ತಗೋಬೇಕು ಯಾರು ಒಬ್ರು ಅಂತಂದ್ರೆ? ಅದೇ ಮಿನಿಮಮ್ ಅದೇ ಹೇಳಲ್ಲ, ಒಂದೊಂದು ಸ್ಟೇಟ್ ಅಲ್ಲಿ ಒಂದೊಂದು ರೇಟ್ ಇದೆ. ಸ್ಟಾರ್ಟಿಂಗ್ ಈಗ ಮಾರ್ವಾಡಿ ರಿಲಯನ್ಸ್ ಅವ್ರು ತಗೊಂಡ್ಮೇಲೆ ತುಂಬಾ ಪ್ರೈಸಸ್ ಆಗಿದೆ. ನಿಮ್ಗೆ ಮಿನಿಮಮ್ 15 ಇಂದ ಇದೆ ಸ್ಟಾರ್ಟಿಂಗ್. ಈಗ ಮೇರ್ಸ್ಗೆ ಡಿಮ್ಯಾಂಡ್ ಜಾಸ್ತಿ. ಅದ್ರಲ್ಲೂ ಒಳ್ಳೆ ಪ್ರೊಡ್ಯೂಸ್ ಕೊಡೋ ಮೇರ್ಸ್ಗೆ ಡಿಮ್ಯಾಂಡ್ ಜಾಸ್ತಿನೇ ಇದೆ. ಅದ್ರಲ್ಲೂ ಈ ತರ ಜೆಟ್ ಬ್ಲಾಕ್ ಕಲರ್ಸ್ಗೆ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ ಯಾವಾಗಲೂ. ಓದ್ ಬಿಡಲ್ಲ ತಾನೆ? ಇಲ್ಲ 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 ಓದಿಯಲ್ಲ ಯಾವುದೇ ಇಲ್ಲ. ಮುಟ್ಬೋದಲ್ಲ? ಮುಟ್ಟಿ ಇದ್ರ ಬಗ್ಗೆ ಹೇಳ್ಕೊಡಿ ಸರ್. ಇದು ಬಂದು ದಕ್ಷ ಅಂತ ಸದ್ಯಕ್ಕೆ. ಅಶೋಕ್ ಅಂತ ಏನ್ ನೋಡಿದ್ರೆ ಸ್ಟಾಲಿಯನ್ ಮಗ. ಇವನ್ ಬಂದು ಕೋಲ್ಟ್ ಅಂದ್ರೆ ಗಂಡು ಮರಿ. ಈಗ ಸದ್ಯಕ್ಕೆ 30 ತಿಂಗಳು ಇವನ್ಗೆ. ಸೊ ಅಪ್ರಾಕ್ಸಿಮೇಟ್ಲಿ 2.5 ವರ್ಷ. ಇನ್ನು ಹಾಲಲ್ಲ, ಮಿಲ್ಕ್ ಟೀತ್ ಅಲ್ಲಿ ಇದ್ದಾನೆ. ಹೌದು. ಹೆಂಗೆ ತೋರ್ಸೋದು ಅಂತ ಮಾಮೂಲಿ ಅಲ್ಲೂ ಸೇಮ್ ನೀವು ಹೋರಿಗಳಲ್ಲಿ ಹೆಂಗ್ ನೋಡ್ತೀರಾ ಅದೇ ತರ ಸಿಸ್ಟಮ್. ನಾನು ನೋಡ್ದಂಗ ಕುದುರೆ ಅದು ಹಿಂಗಿದ್ರೆ ಜಾಸ್ತಿ ವಯಸ್ಸು ಕಮ್ಮಿ ಅಂತ. ಹೌದು, 4 ಅಲ್ಲಿರತ್ತೆ. 2 ಆದಾಗ ನಿಮ್ದು ಮೇಲೆ 2 ಕೆಳಗೆ 2 ಉದ್ದ ಆಗತ್ತೆ. ಸೊ ಅದು 2 ಅಂತ ಕನ್ಸಿಡರ್. 40-45 ತಿಂಗಳ ಮೇಲೆ 2 ಬೀಳುತ್ತೆ. ಈ ರೈಡಿಂಗ್ ಮಾಡೋದು ಯಾವಾಗ ಸ್ಟಾರ್ಟ್ ಮಾಡ್ಬೋದು? ರೈಡಿಂಗ್ ಬಂದು 3.25 ಇಂದ 4 ವರ್ಷದ ಮೇಲೆ ರೈಡಿಂಗ್ ಸ್ಟಾರ್ಟ್ ಮಾಡೋದು. ಯಾಕಂದ್ರೆ ಮುಂಚೆ ಏನಕ್ಕೆ ಮಾಡಲ್ಲ ರೈಡಿಂಗ್ ಅಂದ್ರೆ ಗ್ರೋತ್ ಕಡಿಮೆ ಆಗತ್ತೆ, ಹೈಟ್ ಕಡಿಮೆ ಆಗತ್ತೆ ಅಂತ. ಅದು ಫುಲ್ ಮೆಚೂರ್ ಆಗೋವರೆಗೂ ರೈಡಿಂಗ್ ಮಾಡಲ್ಲ. ಇನ್ನು ಹೈಟ್ ಬೆಳೀತದೆ. ಹೌದು, ಈಗ 61 ಇದಾನೆ, ಇನ್ನೊಂದು 63-64 ವರ್ಗೂ ಹೋಗ್ತಾನೆ. ಇದಕ್ಕೆಲ್ಲ ಹೆಂಗ್ ಟೇಕ್ ಕೇರ್ ಮಾಡ್ತೀವಿ ಸರ್? ಒಂದು ದಿನಚರಿ ಇದ್ರದ್ದು ಹೆಂಗಿರುತ್ತೆ? ದಿನಚರಿ ಅಂದ್ರೆ ಬೆಳಗ್ಗೆ ಒಂದು 6-6:30ಗೆ ಎದ್ದು ಕ್ಲೀನಿಂಗ್ ಮಾಡ್ಕೋತಾನೆ ಸ್ಟೇಬಲ್. 7 ಗಂಟೆಗೆ ಫೀಡ್ ಹಾಕ್ತಾರೆ, ನಾರ್ಮಲ್ ಹಾರ್ಸ್ ಫೀಡ್. ಹಾರ್ಸ್ಗೆ ಅಂತಾನೆ ಸಪರೇಟ್ ಫೀಡ್ ಬರುತ್ತೆ. ಏನ್ ತರಿಸ್ತೀರಾ ಈಗ? ಏನಂದ್ರೆ ಅದು ಪೆಲೆಟ್ ಫಾರ್ಮ್ ಅಲ್ಲಿ ಬರುತ್ತೆ, ಎಲ್ಲ ಮಿಕ್ಸ್ಚರ್ ಇರುತ್ತೆ. ಬಾರ್ಲೆ, ಓಟ್ಸು, ಮೆಕ್ಕೆಜೋಳ. ಸಿಗುತ್ತಲ್ಲ, ಆಚಿನ ತರಿಸ್ಬೇಕಾ? ಇಲ್ಲ, ಸದ್ಯಕ್ಕೆ ಬ್ಯಾಂಗ್ಳೂರು ದೊಡ್ಡಬಳ್ಳಾಪುರದಲ್ಲಿ ಫ್ಯಾಕ್ಟ್ರಿ ಇದೆ. ಅವ್ರು ಬಂದು ಸಪ್ಲೈಯರ್ ಬಂದು ಪುಣೆ, ಮಹಾರಾಷ್ಟ್ರದವರು. ಬಟ್ ಈಗ ಇಲ್ಲಿ ಸಪ್ಲೈ ಇದೆ ಬೆಂಗಳೂರಲ್ಲಿ. ಅಂದ್ರೆ ಎಷ್ಟು ಪರ್ ಕೆಜಿ ಬೀಳುತ್ತದು? ಅದು ಡಿಪೆಂಡ್, ನಿಮ್ಗೆ ಬೇರೆ ಬೇರೆ ಕಾನ್ಸಂಟ್ರೇಟ್ಸ್ ಇದೆ ಅದ್ರಲ್ಲೂ. ಅಂದ್ರೆ ಸಪ್ಲಿಮೆಂಟ್ಸ್, ವಿಟಮಿನ್ಸ್ ಹೆಂಗಿರತ್ತೆ. ನಿಮ್ಗೆ 1500 ರೂಪಾಯಿ 30 kg ಬ್ಯಾಗ್ ಸ್ಟಾರ್ಟ್ ಆಗತ್ತೆ. 2500 3000 ಇದೆ 30 kg. ಸೊ ಅದು ಕಾನ್ಸಂಟ್ರೇಟ್ ಕೋಲ್ಟ್ ಸ್ಟಾಲಿಯನ್ ಮೇಲೆ ಡಿಪೆಂಡ್. ಅದು ಕೊಡ್ಲೇಬೇಕಾ? ಹೌದು, ಕಾನ್ಸಂಟ್ರೇಟೆಡ್ ಫೀಡ್ ಬೇಕೇ ಬೇಕು. ಯಾಕಂದ್ರೆ ಸಿಂಗಲ್ ಇಂಟೆಸ್ಟೈನ್ ಮೇನ್ ಹಾರ್ಸ್ ಬಂದು. ಹಸು ಆದ್ರೆ ಏನಾಗತ್ತೆ, ತಿಂದಿದ ಮೇವನ್ನ ವಾಪಸ್ ಹೇಳ್ಕೊಂಡು ಮೆಲ್ಕ್ ಹಾಕತ್ತೆ. ಇದು ಸಿಂಗಲ್ ಇಂಟೆಸ್ಟೈನ್. ಸೊ ಸಾಫ್ಟ್ ಫುಡ್ ಇದಕ್ಕೆ ಮೋಸ್ಟ್ ಪ್ರಿಫರಬಲ್. ಈಗ ಮಾಮೂಲಿ ಉಳ್ಳಿ ಆ ತರದೆಲ್ಲ ಕೊಡ್ಬೋದಾ? ಉಳ್ಳಿನೂ ಕೊಡ್ಬೋದು, ಬಟ್ ಉಳ್ಳಿ ಏನಂದ್ರೆ ನಾವು ಪರ್ಪಸ್ ನೋಡ್ತೀವಿ. ಉಳ್ಳಿ ಬಂದು ಶಾರ್ಟ್ ಎನರ್ಜಿ ಬರುತ್ತೆ. ರೇಸ್ ಹಾರ್ಸಸ್ ಆದ್ರೆ ಉಳ್ಳಿ ಕೊಡ್ತಾರೆ. ಇದಕ್ಕೇನು ಉಳ್ಳಿ ನೆಸೆಸಿಟಿ ಇಲ್ಲ, ಕೊಡ್ಬೋದು. ಬಟ್ ಹೀಟ್ ಆಗುತ್ತೆ ಜಾಸ್ತಿ ನಮ್ ಕುದುರೆಗಳಿಗೆ. ಹಾಟ್ ಬ್ಲಡೆಡ್ ಇರೋದ್ರಿಂದ ಹೀಟ್ ಆಗುತ್ತೆ. ಒಣಮೇವು ಏನ್ ಕೊಡ್ತೀರಾ? ಒಣಮೇವು ರಾಗಿ ಹುಲ್ ಕೊಡ್ತೀವಿ. ಮತ್ತೆ ರೋಡ್ಸ್ ಗ್ರಾಸ್ ಅಂತ ಸಪರೇಟ್ ಆಗಿ ಕುದುರೆಗೆ ಬರುತ್ತೆ. ಅದು ಬೆಳ್ಕೊಂಡು ಬೆಟ್ಟದ ತಪ್ಪಲಲ್ಲಿ ಬೆಳೆಯುತ್ತೆ, ಅದು ಸಪರೇಟ್ ಆಗಿ ಬೆಳೀತಾರೆ. ಈಗ ಅದು ತರ್ಸ್ಕೊಡ್ತೀರಾ? ನೀವು ಹಾಕೊಂಡಿದ್ದೀರಾ? ಇಲ್ಲ, ಅದು ತರ್ಸ್ಕೊಂಡು ನಾವು ಒಣಗಿಸಿ ಹಾಕೋತೀವಿ. ಅದು ಯಾವ ತರಕ್ಕೆ ಹೊರೆ ಸಿಗುತ್ತೆ? ಅದು ಹೊರೆ ಲೆಕ್ಕ, ಕೆಜಿ ಲೆಕ್ಕ ಬರುತ್ತೆ. ಅದು ಕೆಜಿ ಬಂದು 20-21 ರೂಪಾಯಿ ಇದೆ ಡ್ರೈ ಆದ್ರೆ. ಗ್ರೀನ್ ಆದ್ರೆ 15 ರೂಪಾಯಿ ಇದೆ ಕೆಜಿ. ಸೊ ಅದ್ರ ಮೇಲೆ ಅದು ಸಪರೇಟ್. ಅದ್ ಬಿಟ್ಟು ಸಪರೇಟ್ ಆಗಿ ನಾವು ಸೂಪರ್ ನೇಪಿಯರ್ ಹಾಕೊಳ್ಳಲ್ಲ, ಸೂಪರ್ ನೇಪಿಯರ್ ಹಾಕಂಗಿಲ್ಲ. ಅದ್ ಬಿಟ್ಟು CVC ಅಂತ ಇದೆ, ಅದ್ ಸ್ವಲ್ಪ ಕುದುರೆ ಮೆಂತ್ಯ ಅಂತ ಬರುತ್ತಲ್ಲ, ಅದನ್ನು ಹಾಕ್ಬೋದು. ಹೌದು, ಲೂಸ್ ಅನ್ನು ಹಾಕ್ಬೋದು. ನಮ್ಗೆ ಏನಂದ್ರೆ ಈ ಭೂಮಿಲಿ ಕುದುರೆ ಮೆಂತ್ಯ ಚೆನ್ನಾಗಿ ಬರಲ್ಲ ನಮ್ಗೆ. ರೆಡ್ ಸಾಯಿಲ್ ಇದ್ರೆ, ಕೆಂಪು ಭೂಮಿ ಇದ್ರೆ ಚೆನ್ನಾಗಿ ಬರುತ್ತೆ. ಕಲ್ಲು ಭೂಮಿ ಇದ್ರೆ ಚೆನ್ನಾಗಿ ಬರುತ್ತೆ. ಅದು ಹಾಕ್ತಿವಿ, ಕುದುರೆ ಮೆಂತ್ಯನೂ ಹಾಕ್ತಿವಿ. ಡ್ರೈಡ್ ಫಾರ್ಮ್ ಅಲ್ಲಿ ಬರುತ್ತೆ. ಡ್ರೈ ರಾಗಿ ಹುಲ್ಲು ಕೊಡ್ಬೋದಲ್ಲ ನಮ್ ಲೋಕಲ್ ಅಲ್ಲಿ? ಹೌದು, ಲೋಕಲ್ ಅಲ್ಲಿ ರಾಗಿ ಹುಲ್ ಕೊಡ್ಬೋದು. ಕಡೆ ಭತ್ತ ಇದ್ ಕೊಡ್ತಾರೆ, ಅವ್ರು ಬಂದು ಮೂಫಲ್ಲಿ ಕೊಡ್ತಾರೆ. ಗೋಧಿ ಹುಲ್ಲು ಮೂಫಲ್ಲಿ ಅಂತ ಬರುತ್ತೆ. ಕಡಲೆ ಸಿಪ್ಪೆದು ಕೊಡ್ತಾರೆ. ನಾವು ಇಲ್ಲಿ ಕಡಲೆ ಸಿಪ್ಪೆ ಶೇಂಗಾ ಅಂತಾರಲ್ಲ ನಾರ್ತ್ ಕಡೆ. ಹೌದು, ಶೇಂಗಾ ಒಟ್ಟು ನಮ್ಗೆ ಸೀಸನ್ ಇದ್ದಾಗ ತರ್ಸ್ಕೊತೀವಿ. ಇಲ್ಲಿ ಸೀಸನ್ ಇಲ್ದಾಗ ರಾಗಿ ಹುಲ್ಲು ಮತ್ತೆ ರೋಡ್ಸ್ ಅಂತ ಸಿಗುತ್ತೆ, ಅದು ಹಾಕ್ತಿವಿ. ಇದು ಬಂದು ದಕ್ಷ ಅಂತ ಜೆಟ್ ಬ್ಲಾಕ್, ಕಂಪ್ಲೀಟ್ ಇದು ಜೆಟ್ ಬ್ಲಾಕ್. 30 ತಿಂಗಳು ಮರಿ, ಈಗ 61+ ಇದೆ. ಆಮೇಲೆ 7 ಗಂಟೆಗೆ ಫೀಡ್ ಹಾಕ್ತೀರಾ? ಅದಾದ್ಮೇಲೆ ಏನ್ ಮಾಡ್ತೀರಾ ಸರ್? ಫೀಡ್ ಬಂದು 7 ಗಂಟೆ ಆಗುತ್ತೆ. 7 ಗಂಟೆ ಆದ್ಮೇಲೆ ಫೀಡ್ ಆದ್ಮೇಲೆ ಇವ್ರಿಗೆ ಎಕ್ಸರ್ಸೈಸ್ ಅಂತ ಈಚೆ ಬಿಟ್ಬಿಡ್ತೀವಿ. ಲಂಚಿಂಗ್ ಕೊಡ್ತೀವಿ. ಮರಿಗಳಿಗಾದ್ರೆ ಒಂದು 2 ವರ್ಷದ ಮೇಲೆ ಆದ್ರೆ ಲಂಚಿಂಗ್ ಕೊಡ್ತೀವಿ. ಲಂಚಿಂಗ್ ಅಂದ್ರೆ ರೋಪ್ ಅಲ್ಲಿ ಹಿಡ್ಕೊಂಡು 2 ಸೈಡ್ ಎಕ್ಸರ್ಸೈಸ್, ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ಎಕ್ಸರ್ಸೈಸ್ ಕೊಡ್ತೀವಿ. ದೊಡ್ಡ ಕುದುರೆಗಳಿಗೆ ಫ್ರೀ ಆಗಿ ಬಿಟ್ಬಿಡ್ತೀವಿ ಈಚೆ, ಅದೇ ಎಷ್ಟು ಬೇಕೋ ಅಷ್ಟು ಓಡಾಡತ್ತೆ. ರೈಡಿಂಗ್ ಮಾಡೋ ಕುದುರೆಗಳು ರೈಡಿಂಗ್ ಮಾಡ್ತೀವಿ. ಒಂದು 7:30 ಇಂದ 8:30ವರೆಗೂ ಈ ಪ್ರೋಸೆಸ್ ನಡೆಯುತ್ತೆ. 8:30-9 ಗಂಟೆಗೆ ಮಾಲಿಶ್ ಸ್ಟಾರ್ಟ್ ಮಾಡ್ತಾರೆ. ಒಂದು 10-10:15ವರೆಗೂ ಕರಾರ ಅಂತ ಸಪರೇಟ್ ಬ್ರಷಸ್ ಇದೆ. ಕರಾರ ಅಂದ್ರೆ ಫಸ್ಟ್ ಕಬ್ಬಿಣದ ಬ್ರಷ್ ಬರುತ್ತೆ, ಅದರಲ್ಲಿ ಮಣ್ಣೆಲ್ಲ ತೆಗಿತಾರೆ. ಈಗೆಲ್ಲ ಎಕ್ಸರ್ಸೈಸ್ ಮಾಡಿ ಬಿದ್ದು ಒದ್ದಾಡಿ ಬಂದಿರ್ತಾವಲ್ಲ, ಸೊ ಮಣ್ಣೆಲ್ಲ ತೆಗೆದು ಆಮೇಲೆ ನಾರ್ಮಲ್ ಬ್ರಷ್ ಬರುತ್ತೆ, ಸೇಮ್ ಸ್ಪಾಂಜ್ ತರ ಬರುತ್ತೆ. ಅದ್ರಲ್ಲಿ ಏನ್ ಮಾಡ್ತೀವಿ, ಕರಾರ ಅಲ್ಲಿ ಮಣ್ಣು ತೆಗೆದ್ಮೇಲೆ ಅದರಲ್ಲಿ
ನಾರ್ಮಲ್ ಬ್ರಷ್ ಅಲ್ಲಿ ಹೊಡಿ. ಹೇರ್ಗಿನ ಇದಕ್ಕೆ ಆಯಿಲ್ ಇದೆಯಾ? ಆಯಿಲ್ ಫೀಡ್ ಅಲ್ಲೂ ಕೊಡ್ತೀವಿ, ಸಪರೇಟ್ ಆಗಿ ಹೇರ್ಗೂ ಔಟ್ ಸೈಡ್ ಎಕ್ಸ್ಟರ್ನಲ್ ಹಾಕ್ತಿವಿ. ಫೀಡ್ ಅಲ್ಲೇ ಆಯಿಲ್ ಹಾಕ್ತಿವಿ, ಸೊ ಸ್ಕಿನ್ ಕೋಟ್ ಶೈನಿಂಗ್ ಬಂದ್ಬಿಡುತ್ತೆ ಆಯಿಲ್. ಈಗ ಏನಂದ್ರೆ ಈಗ ಪ್ರೆಸೆಂಟ್ ಮಾರ್ವಾಡಿ ಏನಾಗಿದೆ, ಮುಂಚೆ ಆದ್ರೆ ಯುದ್ಧಕ್ಕೆ ಯೂಸ್ ಮಾಡ್ತಾ ಇದ್ದು ವರ್ಕಿಂಗ್ ಹಾರ್ಸಸ್, ಅಂದ್ರೆ ಕೆಲಸ ಮಾಡೋ ಕುದುರೆಗಳಾಗಿತ್ತು ಈ ತಳಿ. ಈಗ ಏನಂದ್ರೆ ಶೋ ಬ್ರೀಡ್ ಆಗೋಗಿದೆ ಇದು ಮಾರ್ವಾಡಿ ಹಾರ್ಸಸ್. ಬಟ್ ಈಗಲೂ ಎಂಡ್ಯೂರೆನ್ಸ್ ಹಳ್ಳಿ ಕಾರ್ ಮಾಡ್ತಿರಲ್ಲ, ಇದೆಲ್ಲ ಮುಂಚೆ ಕೆಲಸ ಮಾಡ್ತಿದ್ರು, ಈಗ ತಂದು ಮೇಯಿಸ್ಕೊಂಡು ಶೋಕಿ ಮಾಡಕ್ ನಿಂತಿರಲ್ಲ. ಹೌದು, ಅದೇ ತರ ಇದೇನಂದ್ರೆ ಈಗ ಸದ್ಯಕ್ಕೆ ಎಂಡ್ಯೂರೆನ್ಸ್ ಗೆ ಪ್ರಮೋಷನ್ ಆಗ್ತಾ ಇದೆ ಚೆನ್ನಾಗಿ. ಏನಂದ್ರೆ ನಮ್ ತಳಿ 50 ರಿಂದ 60 ಕಿಲೋಮೀಟರ್ ನಾನ್ ಸ್ಟಾಪ್ ವಿತೌಟ್ ಫುಡ್ ಅಂಡ್ ವಾಟರ್, ನೀರು ಊಟ ಇಲ್ಲದೆ ಇವು ಓಡ್ಬೋದು. ಸೊ ಅದು ಮೇಜರ್ ಮಾರ್ವಾಡಿ ತಳಿದ ಸ್ಪೆಷಾಲಿಟಿ. ಸೊ ಅದಕ್ಕೆ ಎಂಡ್ಯೂರೆನ್ಸ್ ರೇಸಸ್ ಅಂತ 20-30 ಕಿಲೋಮೀಟರ್ಗೆ ಅದಕ್ಕೆ ಪ್ರಮೋಟ್ ಮಾಡ್ತಾ ಇದೀವಿ. ಪಾರ್ಟಿಸಿಪೇಟ್ ಮಾಡಿದ್ದೀರಾ? ಹೌದು, ಎಂಡ್ಯೂರೆನ್ಸ್ ರೇಸ್ ಹೋದ ವರ್ಷ ಟಿಪ್ ಟೂರ್ ಅಲ್ಲಿ ನಾವು ಆರ್ಗನೈಸ್ ಮಾಡಿದ್ವಿ. ಹೋದ ವರ್ಷ ಟಿಪ್ ಟೂರ್ ಅಲ್ಲಿ ಒಂದು 40 ರಿಂದ 50 ಕುದುರೆಗಳು ಆಲ್ ಓವರ್ ಇಂಡಿಯಾ ಬಂದಿತ್ತು. ಸೊ ಅದರಲ್ಲಿ ಆಲ್ಮೋಸ್ಟ್ ಒಂದು 5 to 6 ಹಾರ್ಸಸ್ ಗೆಲ್ತು ಬೇರೆಯವ್ರದ್ದು. ಇಲ್ಲ ನಮ್ದು, ಯಾಕಂದ್ರೆ ನಾನೇ ಆರ್ಗನೈಸ್ ಮಾಡೋದ್ರಿಂದ ಹಾಕಂಗಿಲ್ಲ. ಸೊ ಅದು ಆ ವಿಷಯಕ್ಕೋಸ್ಕರ ಹಾಕಿರ್ಲಿಲ್ಲ. ಬಟ್ ಮಾರ್ವಾಡಿ ತಳಿ ಈಗ ಸ್ಪೆಷಲ್ ಹೈಲೈಟ್ ಆಗ್ತಾ ಇರೋದು ಎಂಡ್ಯೂರೆನ್ಸ್ ಅಲ್ಲಿ. ಈ ಮಾರ್ವಾಡಿಗೂ ನಮ್ ಕಾಟೆವಾಡಿಗೂ ಎರಡು ದೇಸಿ ತಳಿ ಆದ್ರಿಂದ ಅದಕ್ಕೂ ಏನ್ ಡಿಫ್ರೆನ್ಸ್ ಬರುತ್ತೆ? ಮಾರ್ವಾಡಿಗೂ ಕಾಟೆವಾಡಿಗೂ ಏನ್ ಮೇಜರ್ ಡಿಫ್ರೆನ್ಸ್ ಅಂದ್ರೆ, ಮಾರ್ವಾಡಿ ಬಂದು ಹೈಟ್ ಅಲ್ಲಿ ನಿಮ್ಗೆ ಸ್ವಲ್ಪ ಜಾಸ್ತಿ ಹೋಗುತ್ತೆ. 60+ ಅಂತ ಕನ್ಸಿಡರ್ ಆದ್ರೆ ಅದು ಮಾರ್ವಾಡಿನೇ. 60 ಇಂದ ಒಳಗಿದ್ರೆ ಮಾತ್ರ ಕಾಟೆವಾಡಿ ಅಂತ. ಮೇಜರ್ ಡಿಫ್ರೆನ್ಸ್ ಏನಂದ್ರೆ, ಜಾ ಬಂದು ಮಾರ್ವಾಡಿಗೆ ಸಣ್ಣ ಇರತ್ತೆ, ಕಾಟೆವಾಡಿಲಿ ಏನಾಗುತ್ತೆ ಜಾ ದಪ್ಪ ಬರುತ್ತೆ, ಐ ಬಲ್ಜಿಂಗ್ ಇರುತ್ತೆ. ಮತ್ತೆ ಇದಕ್ಕೆ ನೀವು ನೋಡಿದ್ರೆ, ಅಬ್ಸರ್ವ್ ಮಾಡಿದ್ರೆ, ಇದಕ್ಕೆ ಬಂದು ಲಾಂಗ್ ಫೇಸ್, ಪೆನ್ಸಿಲ್ ಶೇಪ್ ಬರುತ್ತೆ. ನಿಮ್ಗೆ ಫೇಸ್ ಬರ್ತಾ ಕೆಳಗಡೆ ಪೆನ್ಸಿಲ್ ನಾವು ಶಾರ್ಪ್ ಮಾಡಿದ್ರೆ ಹೆಂಗ್ ಬರುತ್ತೆ ಶೇಪ್, ಆ ತರ ಬರುತ್ತೆ. ಬಟ್ ಕಾಟೆವಾಡಿಗೆ ಪಂಚ್ ಫೇಸ್ ಬರುತ್ತೆ. ಕಾಟೆವಾಡಿ ಜಾ ದಪ್ಪ ಇರುತ್ತೆ, ಮತ್ತೆ ಶಾರ್ಟ್ ಇನ್ ಸೈಜ್. ಮತ್ತೆ ಅದು ಈ ವೆಯ್ಟ್ ಎತ್ಕೊಳ್ಳೋ, ಅಂದ್ರೆ ಲೋಡ್ ಎತ್ಕೊಳ್ಳೋದು ಬಗ್ಗಿಗಳಿಗೆ, ಅದಕ್ಕೆ ಇದಕ್ಕೆ ಯೂಸ್ ಮಾಡ್ತಾರೆ ಕಾಟೆವಾಡಿಗಳು. ಮಾರ್ವಾಡಿ ಬಂದು ಯುದ್ಧಕ್ಕೆ ಸ್ಪೆಷಲಿ. ಸೊ ವೆಯ್ಟ್, ವರ್ಕ್ ಲೋಡ್. ಎಷ್ಟು ತಳಿ ಉಳ್ಕೊಂಡಿದೆ ಈಗ ಸದ್ಯಕ್ಕಿರೋದು? ಮಾರ್ವಾಡಿ ಇದೆ, ಕಾಟೆವಾಡಿ ಇದೆ, ಸಿಂಧಿ ಇದೆ, ಮತ್ತೆ ಮಣಿಪುರಿ ಪೋನಿ ಇದೆ, ಮತ್ತೆ ಭೀಮತಾಡಿ ಅಂತ. ಈಗ ಮಹಾರಾಷ್ಟ್ರ ನಮ್ ಕರ್ನಾಟಕ ಬಾರ್ಡರ್ ಅಲ್ಲಿ ಒಂದು ಭೀಮತಾಡಿ ಅಂತ, ಅದು ಒಂದು ಪೋನಿ ಸೈಜ್ ಬರುತ್ತೆ, ಅದು ವರ್ಕಿಂಗ್ ಹಾರ್ಸ್. ಸೊ ಇಷ್ಟು ಬ್ರೀಡ್ ಸದ್ಯಕ್ಕೆ ಉಳಿದಿದೆ. ಇಲ್ಲೆಲ್ಲ ಒಂದು 5 ರಿಂದ 6 ಬ್ರೀಡ್ ಉಳಿದಿದೆ ಸದ್ಯಕ್ಕೆ. ಇನ್ನೊಂದು 2 ರಿಂದ 3 ಎಕ್ಸ್ಟೆಂಟ್ ಆಗೋಗಿದೆ ಬ್ರೀಡ್. ಮುಂಚೆ 100 ತರ ಇತ್ತು ಅಂತಿದ್ರು, ಆ ರೀಜನ್ ತಕ್ಕಂಗ ಆ ತರ ಹಾರ್ಸಸ್ ಇತ್ತು ಅಂತಿದ್ರು. ಹೌದು, ಈಗ ಉಳ್ಕೊಂಡು 6 ತಳಿ ಉಳಿದಿದೆ. ಹೌದು, 6 ರಿಂದ 7 ತಳಿ ಉಳಿದಿದೆ. ಇನ್ನು 2-3 ಎಕ್ಸ್ಟೆಂಟ್ ಆಗೋಗಿದೆ. ಇದು ಮಾರ್ವಾಡಿ ಈ ತರ ಬರ್ತದೆ. ಯಾವ ಕಲರ್ ಬರ್ಬೋದು ಇದ್ರಲ್ಲಿ? ಮಾರ್ವಾಡಿಲಿ ಬರೋ ಕಲರ್ ಬಂದು ಬ್ಲಾಕ್ ಅಂದ್ರೆ ಕಪ್ಪು, ಚೆಸ್ನಟ್ ಅಂತಾರೆ, ಅಂದ್ರೆ ಬ್ರೌನ್ ಲಿವರ್ ಚೆಸ್ನಟ್ ಅಂತಾರೆ. ಅದ್ ಬಿಟ್ಟು ಸಂಜಾಬ್ ಅಂತ ಬರುತ್ತೆ ಮಾರ್ವಾಡಿಲಿ. ಅದು ವೈಟ್ ಮತ್ತೆ ಬೇರೆ ಗ್ರೇ ಮಿಕ್ಸ್ ಮಾಡಿದ್ರೆ ಸಂಜಾಬ್ ಅಂತ ಬರುತ್ತೆ. ಮತ್ತೆ ಡಾಪಲ್ ಗ್ರೇ ಇದೆ, ಬೇ ಕಲರ್ ಅಂತಾರೆ. ಇದಿಷ್ಟು ಒಂದು 5 ರಿಂದ 6 ಕಲರ್ ಇದೆ ಮಾರ್ವಾಡಿಲಿ. ಸೇಮ್ ಕಾಟೆವಾಡಿ ಅದೇ ಕಲರ್ ಕಾಂಬಿನೇಷನ್ ಇಲ್ಲ, ಕಾಟೆವಾಡಿಲಿ ಒಂದು ಬಿಸ್ಕೆಟ್ ಕಲರ್ ಅಂತ ಬರುತ್ತೆ ಒಂದು, ಅದು ಮಾರ್ವಾಡಿಲಿ ಬಂದ್ರೆ ಅದು ಮಾರ್ವಾಡಿ ಅಂತ ಕನ್ಸಿಡರ್ ಮಾಡಲ್ಲ. ಮತ್ತೆ ವೈಟ್ ಕುದುರೆಗಳನ್ನ ಮಾರ್ವಾಡಿ ಅಂತ ಕನ್ಸಿಡರ್ ಮಾಡಲ್ಲ. ಸಿಂಧಿ ಅಂತ ಅಲ್ಲ, ನುಕ್ರಾ ಅಂತ ಕನ್ಸಿಡರ್ ಮಾಡ್ತಾರೆ ವೈಟ್ ಹಾರ್ಸಸ್ ನ. ಮಾರ್ವಾಡಿಲಿ ಇರೋದು 4 ರಿಂದ 5 ಕಲರ್ ಮಾತ್ರ. ಫಂಕ್ಷನ್ ಯೂಸ್ ಮಾಡ್ತಾರಲ್ಲ ವೈಟ್ ಹಾರ್ಸಸ್. ವೈಟ್ ಬಂದು ಅದು ಬ್ರೀಡೇ ಬೇರೆ, ಪಂಜಾಬ್ ತಳಿ ಅಂತ, ನುಕ್ರಾ ಅಂತ ಕರೀತಾರೆ ಅದನ್ನ. ವೈಟ್ ಹಾರ್ಸಸ್ ಅದ್ರಲ್ಲೂ ಮಿಕ್ಸ್ ಬರುತ್ತೆ, ಪ್ಯೂರ್ ವೈಟ್ ಬರುತ್ತೆ. ಬಟ್ ಪಂಜಾಬ್ ತಳಿ ಅದು ಮೇಜರ್ಲಿ. ಮಾರ್ವಾಡಿಲಿ ವೈಟ್ ನ ಮಾರ್ವಾಡಿ ಅಂತ ಕನ್ಸಿಡರ್ ಮಾಡಲ್ಲ. ಹೌದು, ಬ್ರೀಡ್ ಸ್ಟ್ಯಾಂಡರ್ಡ್ಸ್ ಪ್ರಕಾರ ಮಾರ್ವಾಡಿ ಬ್ರೀಡ್ ಸ್ಟ್ಯಾಂಡರ್ಡ್ಸ್ ಗವರ್ಮೆಂಟ್ ಆಫ್ ಇಂಡಿಯಾ ಇಂದ ಆಲ್ರೆಡಿ ಆಗೋಗಿದೆ. ಮಾಲಿಶ್ ಮಾಡಾದ್ಮೇಲೆ ಏನ್ ಮಾಡ್ತೀವಿ ಸರ್ ನೆಕ್ಸ್ಟ್? ಮಾಲಿಶ್ ಮಾಡಾದ್ಮೇಲೆ ಅವ್ರಿಗೆ ಅದೇ ಹುಲ್ಲು ಹಾಕ್ತಿವಿ ಒಂದು 11 ಗಂಟೆ ಹೊತ್ತಿಗೆ. ಮಾಲಿಶ್, ಅದಕ್ಕೆ ಕಾಲ್ ಕ್ಲೀನಿಂಗ್ ಮೇನ್ ಇರೋದು, ಕುದುರೆ ಕಾಲು ಹೂಫ್ ಕ್ಲೀನಿಂಗ್, ಬೇಸಿಕ್. ಇದಕ್ಕೂ ಲಾಳ ಓಡಿಸ್ತಿರಲ್ಲ ಕುದುರೆಗೂ, ಅದು ಎಷ್ಟು ದಿವಸಕ್ಕೆ ಒಂದ್ಸತಿ ಓಡಿಸ್ತೀರಾ? ಹೌದು, ಅದು ಡಿಪೆಂಡ್ ನಾವು ಏನ್ ಪರ್ಪಸ್ ಯೂಸ್ ಮಾಡ್ತಾ ಇದ್ದೀವಿ. ಈಗ ರೈಡಿಂಗ್ ಸ್ಕೂಲು ಅಥವಾ ರೈಡಿಂಗ್ ಡೈಲಿ ತಗೊಳ್ಳೋ ಹೋಗೋರು, ಈಚೆ ಕಡೆ ಔಟ್ ಸೈಡ್ ಟಾರ್ ರೋಡ್, ಕಲ್ಲು ಮುಳ್ಳ ಮೇಲೆ ಓಡಿಸೋರು ಲಾಳ ಹಾಕ್ಸ್ಲೇಬೇಕು ಕಂಪಲ್ಸರಿ. ನಮ್ಗೆ ಹೆಂಗೆ ಬೇರ್ ಫುಟ್ ಶೂ ಹಾಕೊಂಡಂಗಿರತ್ತೆ ಅದೇ ತರ. ಎಷ್ಟು ದಿವಸಕ್ಕೆ ಒಂದ್ಸತಿ ಹಾಕ್ಸ್ಬೇಕಾಗ್ತದೆ? ಅದು 1.5 ತಿಂಗಳಿಂದ 2 ತಿಂಗಳು ನಿಮ್ ಯೂಸೇಜ್ ಮೇಲೆ. ಈಗ ನಮ್ದಾದ್ರೆ ಇದು ಬ್ರೀಡಿಂಗ್ ಫಾರ್ಮ್ ಆಗಿರೋ ನಾವು ರೈಡಿಂಗ್ ಮಾಡಲ್ಲ ಜಾಸ್ತಿ. ರೈಡಿಂಗ್ ಮಾಡಿದ್ರೆ ಮಡ್ ಟ್ರ್ಯಾಕ್ ಒಳಗ್ ಮಾಡ್ತೀವಿ. ಮಡ್ ಟ್ರ್ಯಾಕ್ ಒಳಗ್ ಮಾಡಿದ್ರೆ ಲಾಳ ಹಾಕೋ ನೆಸೆಸಿಟಿ ಇಲ್ಲ. ಹೌದು, ಸೊ ಎಲ್ಲೆಲ್ಲಿ ಕಲ್ಲು ಮುಳ್ಳು ಟಾರ್ ರೋಡ್ ಮೇಲೆ ತಗೊಂಡು ಹೋಗಂಗಿದ್ರೆ ಲಾಳ ಕಂಪಲ್ಸರಿ. ರೈಡಿಂಗ್ ಸ್ಕೂಲ್ಸ್ಗೆ ಮೇನ್ ಲಾಳ ಕಂಪಲ್ಸರಿ. ಒಂದು ಗೊರ್ಸು ಕಟ್ ಮಾಡಿಸ್ಬೇಕಾ? ಉಗುರು ಬೆಳೆಯೋ ತರ ಬೆಳೀತಿರ್ತದಲ್ಲ? ಹೌದು, ಸೇಮ್ ನಮ್ಮ ಉಗುರು ಹೆಂಗ್ ಬೆಳೆಯುತ್ತೆ ಅದು ಟ್ರಿಮ್ಮಿಂಗ್ ಮಾಡ್ಬೇಕು. ಹೂಫ್ ನ ಟ್ರಿಮ್ಮಿಂಗ್ ಎವ್ರಿ ಮಾಡ್ಕೋತಿಲ್ಲ, ಆಚೆಯಿಂದ ಕರೆಸ್ತಿಲ್ಲ. ಆಚೆಯಿಂದ ಬರ್ತಾರೆ. ಯಾಕಂದ್ರೆ ಏನಂದ್ರೆ ಸ್ವಲ್ಪ ಹಿಂದೆ ಮುಂದೆ ವ್ಯತ್ಯಾಸ ಆದ್ರೆ ಕಾಲು ಬ್ಯಾಲೆನ್ಸ್ ಹೊಟ್ಟೋಗುತ್ತೆ. ಸೊ ಅದಕ್ಕೆ ಯಾರು ಟ್ರೈನಿಂಗ್ ಆಗಿರ್ತಾರೆ ಹೂಫ್ ಅಂತವನ್ನೇ ಕರೆಸ್ಬೇಕು. ಹೂಫ್ ಟ್ರಿಮ್ ಮಾಡಿ ಅದಾದ್ಮೇಲೆ ಒಳಗಡೆ ಎಲ್ಲ ಕ್ಲೀನ್ ಮಾಡಿ ಶೂಯಿಂಗ್ ಮಾಡೋದು, ಲಾಳ ಹೊಡಿಯೋದು. ಈಗ ನಿಮ್ದು ಬರೀ ಟ್ರಿಮ್ ಮಾಡಿ ಕ್ಲೀನ್ ಮಾಡ್ಕೊಡೋಕೆ ಎಷ್ಟು ಚಾರ್ಜ್ ಮಾಡ್ತಾರೆ? ಡಿಪೆಂಡ್, ಪರ್ಸನ್ ಟು ಪರ್ಸನ್. ಮಿನಿಮಮ್ ಚಾರ್ಜಸ್ ಈಗ 1,500 ಇದೆ ಟ್ರಿಮ್ ಮಾಡಿ ಒಂದ್ ಕುದುರೆಗೆ ಲಾಳ ಹಾಕಕ್ಕೆ. ಮಿನಿಮಮ್ ಚಾರ್ಜಸ್ ಅದು. ಈ ನಮ್ ಲೋಕಲ್ ಇದ್ರೆ ಬೆಂಗಳೂರಿಂದನೇ ಬರ್ಬೇಕು. ಬೆಂಗಳೂರಿಂದಾನೆ. ಬೆಂಗಳೂರು ರೇಸ್ ಕೋರ್ಸ್ ಅಲ್ಲಿ ಇಲ್ವಾ? ಇದಾರೆ, ಮೈಸೂರು ಬೆಂಗಳೂರು ರೇಸ್ ಕೋರ್ಸ್ ಇಂದ ಬರ್ತಾರೆ. ಬಟ್ ಪ್ರಾಬ್ಲಮ್ ಏನಾಗ್ತದೆ ಈಗ ಅಂದ್ರೆ, ಮೈಸೂರು ಬೆಂಗಳೂರು ರೇಸ್ ಕೋರ್ಸ್ ಅಲ್ಲಿ ಲಾಡ ಹೊಡೆಯೋರು ತುಂಬಾ ಇದಾರೆ.
ಬಟ್ ನಮ್ಮ ಮಾರವಾಡಿ ಕುದುರೆಗಳು ನೋಡಿದ್ರೆ ಹೆದರ್ಕೋತಾರೆ. ಅವ್ರಿಗೆ ಏನಂದ್ರೆ ಅಲ್ಲಿ ತರೋಬ್ರಿಡ್ಸ್ ಮಿಷಿನ್ ತರ ನಿಂತ್ಕೋತಾರೆ. ನಿಂತ್ಕೊಳ್ಳೋದು ಸೊ ಇದಕ್ಕೇನಂದ್ರೆ ಸ್ವಲ್ಪ ನಮ್ಮ ಮಾರವಾಡಿ ಟಚ್ ಇರೋರು, ಸ್ವಲ್ಪ ಪ್ಯಾಷನ್ ಇರೋರು ಬಂದು ಹೊಡಿಬೇಕು. 1.5 ಇಂದ 3,500 ತಗೊಳ್ಳೋವರೆಗೂ ಇದಾರೆ, 4,500 ಡಿಪೆಂಡಿಂಗ್. ಕ್ಲೀನ್ ಮಾಡ್ಕೊಡಕ್ಕೆ ಬರೀ ಕ್ಲೀನ್ ಮಾಡಿ ಲಾಳ ಹೊಡಿಯಕ್ಕೆ ಒಂದ್ ಕುದುರೆಗೆ. ಬೇಸಿಕ್ ಬರೀ ಟ್ರಿಮ್ ಮಾಡಿ ಕ್ಲೀನ್ ಮಾಡಕ್ಕೆ ಎಷ್ಟು ಚಾರ್ಜ್ ಮಾಡಿ? 1,000 1,200 ಪರ್ಸನ್ ಟು ಪರ್ಸನ್ ವೇರಿ ಆಗತ್ತೆ ಅದು, ಅವ್ರ ಡಿಸ್ಟೆನ್ಸ್. ಅವರೇ ತರ್ತಾರ ಮಾಮೂಲಿ ಲಾಳ ಎಲ್ಲ? ಹೌದು, ಲಾಳ ಬಂದು ಅವರು ನಾವು ಸೈಜ್ ಹೇಳಿದ್ರೆ ಇದ್ರಲ್ಲಿ ಸೈಜಸ್ ಬರುತ್ತೆ 3, 4, 5, 6 ಅಂತ. ಅದ್ರ ಹೂಫ್ ನಮ್ ಉಗ್ರ ಹೆಂಗಿದೆ, ಕಾಲ್ ಸೈಜ್ ಹೆಂಗಿರುತ್ತೆ ಚಪ್ಪಲಿ ಸೈಜ್, ಅದೇ ತರ ಹೂಫ್ ಸೈಜು ಬರುತ್ತೆ. ಸೊ ಅದ್ರ ಮೇಲೆ ಲಾಳ ಅವ್ರಿಗೆ ರೆಡಿ ಸಿಗತ್ತೆ, ಅಲ್ಲಿಂದ ಮಾಡಿಸ್ಕೊಂಡ್ ಬರ್ತಾರೆ. ರೇಸ್ ಕೋರ್ಸ್ ಅಲ್ಲಿ ಸಿಗತ್ತೆ. ಅದ್ ಬಿಟ್ಟು ಕಬ್ಣದ್ದು ಅಂತ ಸಿಗತ್ತೆ, ಈ ಪೋನಿ ಕುದುರೆಗಳಿಗೆ, ಜಟ್ಕಾ ಕುದುರೆಗಳನ್ನ ಹೊಡಿಯೋದು ಕಬ್ಣದ ಲಾಳ. ಇದಕ್ ಬಂದು ಸ್ಟೀಲ್ ಅಥವಾ ಐರನ್ ಲಾಳ. ಈಗೆಲ್ಲ ಸ್ಟೀಲ್ ಬಂದಿದೆ, ಐರನ್ ಯೂಸ್ ಮಾಡ್ತಾರೆ, ಐರನ್ ಲಾಳ. ಅದೇ ನೀವು ಹಾಕೊಂಡು ಇಲ್ಲೇ ಓಡಾಡ್ಸ್ಕೊಳಂಗೆ ನಿಮ್ಗೆ ಎಷ್ಟು ದಿವಸ ಬಾಳಿಕೆ ಬರ್ಬೋದು ಅಂತ? ನಾವು ಈಗ ಬರೀ ಮಣ್ಣ್ ಮೇಲೆ ಓಡಿಸಿದ್ರೆ ಒಂದ್ 2-2.5 ತಿಂಗಳು ಬಂದ್ಬಿಡುತ್ತೆ ಆರಾಮಾಗಿ. ಎಲ್ಲೂ ಕಲ್ಲು ಮುಣ್ಣು ಸ್ಟ್ಯಾಂಪ್ ಆಗಿಲ್ಲ, ಇದು ಒಂದೇ 1-2 ತಿಂಗಳಂತೂ ಬರುತ್ತೆ. ಈಗ ನಾವು ಹಳ್ಳಿ ಕಾರಲ್ಲಿ ನಮ್ಮ ಹಸುಗಳಲ್ಲಿ ನೋಡಿದಾಗ ಅದು ಸ್ವಲ್ಪ 2.5 ತಿಂಗಳು ಉಗುರು ಬೆಳೆದಂಗ್ ಬಿದೋಗುತ್ತೆ. ಹೌದು. ಇದ್ರಲ್ಲಿ ಆತರ ಏನಾಗುತ್ತೆ? ಇಲ್ಲ, ಇದ್ರಲ್ಲಿ ನಾವು ಬಿದೋಗುತ್ತೆ ಸಾಮಾನ್ಯವಾಗಿ. ಅದೇ ಜಾಸ್ತಿ ಯೂಸೇಜ್ ಆದ್ರೆ ಅದೇ ಬಿದೋಗುತ್ತೆ. ಇಲ್ಲ ನೆಕ್ಸ್ಟ್ ಲಾಳ ಹೊಡ್ಸ್ಬೇಕಾದ್ರೆ ಇರೋದನ್ನ ತೆಗೆದು ನಾವು ಹೊಸ್ದಾಗಿ ಹೊಡಿಬೇಕು. ನಮ್ಮಲ್ಲಿ ಹಂಗೆ ಮಾಡ್ತೀವಿ ಹಳ್ಳಿ ಕರ್ಗುನು. ಅದೇ ಒಂದೊಂದು ಬಿದೋಗುತ್ತೆ, 2 ಬರ್ತಾವಲ್ಲ ಗೊರ್ಸಿಲ್ಲಿ, ಸ್ಪ್ಲಿಟ್ ಗೊರ್ಸಿಲ್ಲ. ನಾವೇನ್ ಮಾಡ್ತೀವಿ ಸಾಮಾನ್ಯವಾಗಿ ಈಗ ರೈಡಿಂಗ್ ಮಾಡ್ತಾ ಇದ್ರೆ ಒಂದ್ ಬಿದೋಯ್ತು ಅಂದ್ರೆ ಮಿಕ್ಕಿದ 3 ತೆಗೆದು ಬಿಡ್ತೀವಿ, ಬ್ಯಾಲೆನ್ಸ್ ಆಗಲ್ಲ ಅಂತ. ಅವಾಗ ತೆಗೆಸ್ಕೊಳ್ಳುತ್ತಾ? ನಾವೇ ತೆಗಿಬೋದಾ? ಹೌದು, ನಾವೇ ಎಮರ್ಜೆನ್ಸಿ ನಾವೇ ತಕ್ಕೋಬಹುದು. ಕಟಿಂಗ್ ಪ್ಲೇಯರ್ ಅಲ್ಲೂ ಹುಕ್ ಅಲ್ಲೂ ತೆಗಿಬಹುದು. ನಾನು ಹೇಳಿದ್ ಫಸ್ಟ್ ಕುದುರೆ ಪಕ್ಕ ಇರ್ಬೇಕಾದ್ರೆ ಒದ್ಬಿಡುತ್ತೆ ಅನ್ನೋದೊಂದೇ. ಇಲ್ಲ ಎಲ್ಲ ನಾವ್ ಹೇಗ್ ಸಾಕ್ತಿವಿ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಹಾರ್ಸಸ್ ನೀವು ಇನ್ನು ನಮ್ಮ ಮನೇಲಿ ಹುಟ್ಟಿರೋ ಮರಿ ಕಚ್ಚೋದು ಒಂದು ಪ್ರೀತಿ ಕಚ್ತಾ ಇರೋದಷ್ಟೇ, ಒದಿಯೋದು ಇದು ಅಭ್ಯಾಸ ಇಲ್ಲ. ಸೊ ನಾವ್ ಹೇಗ್ ಸಾಕ್ತಿವಿ, ನಾವ್ ಹೇಗ್ ಟ್ರೀಟ್ ಮಾಡ್ತೀವಿ ಅದ್ರ ಮೇಲೆ ಅದ್ ಬಿಹೇವಿಯರ್ ಹೋಗುತ್ತೆ.